ಉತ್ತರಾಧಿಕಾರಿ ಭಾಗ 10. ಇದ್ದಕ್ಕಿದ್ದಂತೆ ಸಾಲಾಗಿ ಸಾಗ್ತಿದ್ದ ಒಂದು ಆಟೋ ರಿಕ್ಷಾ ಅವ್ರ ಬಳಿ ಬಂದು ನಿಲ್ಲುತ್ತೆ. ನಿಮಗೆ ಆಟೋ ಬೇಕೇ ಸರ್ ಅಂತ ಆಟೋ ಚಾಲಕ ಕೇಳಿದ. ವಿಷ್ಣುವರ್ಧನ್ ತಕ್ಷಣವೇ ಇಲ್ಲ ಅಂತ ಕೈ ಬೀಸ್ತಾನೆ. ಆದರೆ ಆ ಆಟೋ ಚಾಲಕನ ನೋಟ ನೆರಳಿನಲ್ಲಿ ನಿಂತಿದ್ದ ಕೃಷ್ಣವೇಣಿಯತ್ತ ಬಿತ್ತು. ಅಕ್ಕ, ಸ್ವಲ್ಪ ಸಮಯದ ಹಿಂದೆ ಮುಂಭಾಗದ ಪಾರ್ಕ್ ಬಳಿ ನಿನ್ನಂತೆಯೇ ಕಾಣುವ ಅಪರಿಚಿತರಿಗೆ ಹುಡುಕ್ತಿದ್ದ ಒಂದು ಮಗುವನ್ನು ನಾನು ನೋಡಿದೆ. ಆ ಸಣ್ಣ ಮಗು ಜೋರಾಗಿ ಅಳುತ್ತಾ ನಿಂತಿತ್ತು. ಏನೋ ಮೂವರು ಒಂದೇ ಬಾರಿಗೆ ಬೆಚ್ಚಿಬಿದ್ದು ಕೇಳಿದ್ರು. ಯಾವ ಪಾರ್ಕು? ವಿಷ್ಣುವರ್ಧನ್ ಆತ್ರದಿಂದ ಮುಂದೆ ಬರ್ತಾನೆ. ಅಲ್ಲಿ ನೋಡಿ ಸರ್, ಆ ತುದಿಯಲ್ಲಿರೋ ಮಕ್ಕಳ ಪಾರ್ಕು. ಗುಲಾಬಿ ಬಣ್ಣದ ಫ್ರಾಕ್ ಧರಿಸಿದ ಒಂದು ಪುಟ್ಟ ಹುಡುಗಿ. ವಿಷ್ಣುವರ್ಧನ್ ಇನ್ನೇನು ಯೋಚಿಸಲಿಲ್ಲ. ಅವನು ಕ್ಷಣಾರ್ಧದಲ್ಲೇ ತನ್ನ ಕಾರಿನ ಕಡೆಗೆ ಓಡ್ತಾನೆ. ಅದ್ವೈತ್ ಮತ್ತು ಕೃಷ್ಣವೇಣಿ ಅವನ ಹಿಂಬದಿಯಲ್ಲೇ ಧಾವಿಸ್ತಾರೆ. ಬೇಗ ಒಳಗೆ ಕುಳಿತುಕೊಳ್ಳಿ, ವಿಷ್ಣುವರ್ಧನ್ ಗಂಭೀರವಾಗಿ ಆದೇಶ ಮಾಡ್ತಾನೆ. ಅವರು ತಕ್ಷಣವೇ ಆ ಮಕ್ಕಳ ಉದ್ಯಾನವನದ ಕಡೆಗೆ ಧಾವಿಸ್ತಾರೆ. ರಾತ್ರಿ ಸಮಯವಾಗಿದ್ದರಿಂದ ಉದ್ಯಾನವನ ಸಂಪೂರ್ಣವಾಗಿಯೇ ನಿರ್ಜನವಾಗಿತ್ತು. ಅಲ್ಲಿ ಹಳೆಯ ಬೆಂಚಿನ ಮೇಲೆ ಒಂದು ಸಣ್ಣ ಕಾಯವು ತನ್ನ ಎರಡೂ ಮೊಣಕಾಲುಗಳ ಮೇಲೆ ತಲೆಯಿಟ್ಟು ತೀವ್ರವಾಗಿ ಕುಳಿತಿತ್ತು. ಮೇಘ ಅದ್ವೈತ್ ಗಂಟಲು ಅರಿದುಕೊಳ್ಳುವಂತೆ ಕೂಗಿದ್ದ. ಆ ಮುಗ್ಧ ಮಗು ತಕ್ಷಣವೇ ತಲೆ ಎತ್ತಿ ನೋಡಿತ್ತು. ಅವಳ ಸಣ್ಣ ಮುಖ ಕಣ್ಣೀರಿನಿಂದ ಸಂಪೂರ್ಣವಾಗಿ ಒದ್ದೆಯಾಗಿತ್ತು. ಅಣ್ಣ, ಅಪ್ಪ. ವಿಷ್ಣುವರ್ಧನ್ ಓಡಿ ಬಂದು ತಟ್ಟನೆ ಅವಳನ್ನು ಎತ್ಕೊಂಡು ಬಿಗಿಯಾಗಿ ಅಪ್ಪಿಕೊಂಡನು. ಅವಳನ್ನು ತನ್ನ ವಿಶಾಲವಾದ ಎದೆಗೆ ಹತ್ತಿರವಾಗಿ ಇಟ್ಕೊಂಡನು. ಕೃಷ್ಣವೇಣಿ ತನ್ನ ಜೀವನದಲ್ಲೇ ಮೊದಲ ಬಾರಿಗೆ ಆ ಕಠಿಣ ಹೃದಯದ ಆಜಾನುಬಾಹು ವ್ಯಕ್ತಿಯ ಕಣ್ಣಲ್ಲಿ ನೀರು ಬರುವಂಥದ್ದನ್ನು ಕಂಡ್ಳು. ನಿನ್ನ ಈ ತಂದೆಯನ್ನು ಯಾಕೆ ಇಷ್ಟೊಂದು ಎದುರಿಸ್ದೆ ಮಗಳೇ? ಯಾಕೆ ಯಾರಿಗೂ ತಿಳಿಸ್ದಂಗೆ ಹಿಂಗೆ ಓಡಿ ಬಂದಿದೆಯಾ ಅಂತ ವಿಷ್ಣುವರ್ಧನ್ ನಡುಗುವ ಧ್ವನಿಯಲ್ಲಿ ಕೇಳ್ದ. ನನಗೆ ನನ್ನ ಪ್ರೀತಿಯ ಕೃಷ್ಣವೇಣಿ ಅಕ್ಕನನ್ನು ನೋಡಬೇಕಾಗಿತ್ತು ಅಪ್ಪ. ಅದಕ್ಕೆ ಮೇಘ ಕಟುವಾಗಿ ಅಳತೊಡಗಿದ್ಲು. ನಾನು ಕೇಳಿದರೆ ನೀನು ಅವಳನ್ನು ನೋಡಲು ಬಿಡುವುದಿಲ್ಲ ಅಂತ ಹೇಳಿದ್ದೆ ಅಲ್ವೇ ಅಪ್ಪ? ವಿಷ್ಣುವರ್ಧನ್ ಮೆಲ್ಲನೆ ತಲೆ ಎತ್ತಿ ಕೃಷ್ಣವೇಣಿಯನ್ನು ನೋಡ್ತಾನೆ. ಆ ನೋಟದಲ್ಲಿ ಅಪಾರವಾದ ಕೃತಜ್ಞತೆ ಇತ್ತು. ಆದರೆ ಅದೇ ಸಮಯದಲ್ಲಿ ಒಂದು ರೀತಿಯ ವಿಚಿತ್ರ ಹಿಂಜರಿಕೆಯೂ ಇತ್ತು. ಕೃಷ್ಣವೇಣಿ ನಿಧಾನವಾಗಿ ಹತ್ತಿರ ಬಂದು ಮೇಘಾಳ ತಲೆಯನ್ನು ಪ್ರೀತಿಯಿಂದ ಸವರ್ತಾಳೆ. ಚಿನ್ನ, ನೀನು ಇನ್ನೊಮ್ಮೆ ಹೀಗೆ ಎಂದಿಗೂ ಮಾಡಬಾರದು. ನಿನ್ನ ಅಪ್ಪ ಮತ್ತು ಅಣ್ಣ ಎಷ್ಟು ಎದುರಿದ್ರು ಗೊತ್ತಾ? ನಿನ್ನ ಮತ್ತೆ ಎಂದಿಗೂ ಹೀಗೆ ಒಬ್ಬಂಟಿಯಾಗಿ ಎಲ್ಲಿಗೂ ಹೋಗಬಾರದು. ನನಗಾಗಿ ಪ್ರಾಮಿಸ್ ಮಾಡು. ಮೇಘ ಕೂಡ ಮುಗ್ಧವಾಗಿ ತಲೆ ಆಡಿಸ್ತಾಳೆ. ಪ್ರಾಮಿಸ್ ಅಕ್ಕ. ವಿಷ್ಣುವರ್ಧನ್ ಮೆಲ್ಲನೆ ಎದ್ದು ನಿಲ್ತಾನೆ. ಅವನು ಕೃಷ್ಣವೇಣಿಯ ಕಡೆಗೆ ತಿರುಗ್ತಾನೆ. ತುಂಬ ಧನ್ಯವಾದಗಳು ಕೃಷ್ಣವೇಣಿ, ಎಲ್ಲವೂ ನಿನ್ನಿಂದಲೇ. ಅವನು ಮಾತನ್ನು ಅರ್ಧಕ್ಕೆ ನಿಲ್ಲಿಸ್ತಾನೆ. ಅವನ ತೀಕ್ಷ್ಣವಾದ ನೋಟ ತಟ್ಟನೆ ಅವಳ ಬೆರಳಿನ ಮೇಲೆ ನೆಲೆಗೊಳ್ಳುತ್ತೆ. ಅಲ್ಲಿ ಕೃಷ್ಣವೇಣಿಯ ಬೆರಳಿನಲ್ಲಿ ಜೈಕುಮಾರ್ ಕೆಲವು ಸಮಯದ ಹಿಂದೆ ತೊಡಿಸಿರುವಂತಹ ಆ ವಜ್ರದ ಉಂಗುರವು ಚಂದ್ರನ ಬೆಳಕಿನಲ್ಲಿ ತೀವ್ರವಾಗಿ ಹೊಳಿತಾನೆ ಇತ್ತು. ವಿಷ್ಣುವರ್ಧನ ಮುಖದ ಭಾವನೆಗಳು ಇದ್ದಕ್ಕಿದ್ದಂತೆ ಕತ್ತಲಾಗಿ ಬದಲಾದವು. ಅವನ ಕಣ್ಣುಗಳಲ್ಲಿ ಆ ಹಳೆಯ ತಣ್ಣನೆಯ ಭೀಕರತೆ ಮತ್ತೆ ಮರಳಿತು. ಸರಿ, ನಾವು ಹೊರಡ್ತಾ ಇದ್ದೀವಿ. ಅದ್ವೈತ್, ಮೇಘಾಳನ ಕರ್ಕೋ. ಕಾರತ್ತು. ಅವನ ಧ್ವನಿ ಹೆಪ್ಪುಗಟ್ಟಿತ್ತು. ಆದರೆ ಅಪ್ಪ, ನಾನು ಕೃಷ್ಣವೇಣಿ ಅಕ್ಕನ ಜೊತೆ ಸ್ವಲ್ಪ ಮಾತಾಡಬೇಕು. ಮೇಘ ಆಟ ಹಿಡಿದ್ಲು. ನಾನು ನಿನಗೆ ತಕ್ಷಣವೇ ಕಾರ್ ಹತ್ತೋಕೆ ಹೇಳಿದೆ. ವಿಷ್ಣುವರ್ಧನ್ ತನ್ನ ಧ್ವನಿಯನ್ನು ತೀವ್ರವಾಗಿ ಏರಿಸಿ ಗರ್ಜಿಸ್ತಾನೆ. ಭಯಭೀತರಾದ ಮಕ್ಕಳಿಬ್ಬರು ಮೌನವಾಗಿ ಕಾರನ್ನು ಹತ್ತುತ್ತಾರೆ. ವಿಷ್ಣುವರ್ಧನ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡು ಒಮ್ಮೆಯೂ ಹಿಂತಿರುಗಿ ಕೃಷ್ಣವೇಣಿಯತ್ತ ನೋಡದೆ ತೀವ್ರ ವೇಗದಲ್ಲಿ ಕಾರನ್ನು ಚಲಾಯಿಸಿಕೊಂಡು ಹೊರಟು ಹೋಗ್ತಾನೆ. ಕೃಷ್ಣವೇಣಿ ರಸ್ತೆಯಲ್ಲೇ ದಿಗ್ಭ್ರಮೆಗೊಂಡು ನಿಂತು ಬಿಡ್ತಾಳೆ. ಈ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಏನಾಯಿತು? ಯಾಕಾಗಿ ಅಷ್ಟೊಂದು ಶೀತಲ ಆಕ್ರೋಶವನ್ನು ತೋರಿಸ್ತಾ ಇದ್ದಾನೆ? ಕಾರ್ ಅವರ ವಿಶಾಲವಾದ ಬಂಗಲೆಯ ಪೋರ್ಟಿಕೋದಲ್ಲಿ ಬಂದು ರಭಸವಾಗಿ ನಿಲ್ಲುತ್ತೆ. ವಿಷ್ಣುವರ್ಧನ್ ಕೋಪದಿಂದ ಕಾರಿನ ಬಾಗಿಲನ್ನು ಜೋರಾಗಿ ಮುಚ್ಕೊಂಡು ಒಳಗೆ ಬರ್ತಾನೆ. ಅವನು ಒಳಗೆ ಬಂದಾಗ ಅವನ ಅಜ್ಜ ಕೃಷ್ಣ ಸಾಹೇಬರು ತೀವ್ರ ಆತಂಕದಿಂದ ನಿಂತು ಕಾಯ್ತಾ ಇದ್ರು. ಓ ದೇವ್ರೇ, ಎಲ್ಲಿದ್ರಪ್ಪ ನೀವು? ಎಷ್ಟು ಬಾರಿ ಕರೆ ಮಾಡಿದ್ರು ನೀನು ಫೋನೇ ತರಲಿಲ್ವಲ್ಲ ವಿಷ್ಣು? ಏನಿಲ್ಲ ಅಜ್ಜ, ಕೇವಲ ಒಂದು ಸಣ್ಣ ಸಮಸ್ಯೆ ಇತ್ತು ಅಂತ ವಿಷ್ಣುವರ್ಧನ್ ಸಂಕ್ಷಿಪ್ತವಾಗಿ ತಣ್ಣಗೆ ಹೇಳ್ತಾನೆ. ಅಷ್ಟರಲ್ಲೇ ಅದ್ವೈತ್ ಮತ್ತು ಮೇಘ ಓಡಿ ಹೋಗಿ ತಮ್ಮ ಪ್ರೀತಿ ಅಜ್ಜಿನ ಬಿಗಿಯಾಗಿ ತಪ್ಕೊಳ್ತಾರೆ. ಅಜ್ಜ, ಮೇಘ ಇಂದು ಮನೆಯಿಂದ ಯಾರಿಗೂ ತಿಳಿದದೆ ಓಡಿ ಹೋಗ್ಬಿಟ್ಟಿದ್ಲು ಅಂತ ಹೇಳ್ತಾನೆ. ಅದ್ವೈತ್ ದೂರ್ತಿದ್ದಾನೆ. ಅಜ್ಜ ಕೃಷ್ಣ ಸಾಹೇಬರಿಗೆ ಒಂದು ಕ್ಷಣ ಆಘಾತವಾಯಿತು. ಏನೋ, ಎಲ್ಲಿಗೆ ಹೋಗಿದ್ದೆ ಮಗಳೇ? ನಾವು ಪ್ರೀತಿಯ ಕೃಷ್ಣವೇಣಿ ಅಕ್ಕನನ್ನು ನೋಡಲು ಅಂತ ಮೇಘ ಮುಗ್ಧತೆಯಿಂದ ಹೇಳಿದ್ಲು. ಈ ಕೃಷ್ಣವೇಣಿ ಅಕ್ಕ ಯಾರು? ಅಜ್ಜ ಕೃಷ್ಣ ಅನುಮಾನ ಮತ್ತು ಕುತೂಹಲದಿಂದ ವಿಷ್ಣುವರ್ಧನ್ ಹತ್ತ ನೋಡ್ತಾ ಇದ್ದಾರೆ.
ವಿಷ್ಣುವರ್ಧನ್ ತನ್ನ ಕಡುನೀಲಿ ಕೋಟನ್ನು ರಭಸದಿಂದ ತೆಗೆದು ಸೋಫಾದ ಮೇಲೆ ಏಸ್ತ. ಯಾರೂ ಇಲ್ಲ ಅಜ್ಜ, ನನ್ನ ಆಫೀಸ್ನಲ್ಲಿ ಸಾಧಾರಣ ಕೆಲಸ ಮಾಡುವ ಒಬ್ಬ ಹುಡುಗಿ. ಅವಳ ಅಪಾರ್ಟ್ಮೆಂಟ್ ಬಳಿ ಈ ಹುಡುಗಿಯನ್ನು ಕರೆದುಕೊಂಡು ಬರಲು ಹೋಗಿದ್ದೆ ಅಷ್ಟೇ ಅಂತ ಹೇಳುತ್ತಾ ಅವನು ಮೆಟ್ಟಿಲುಗಳನ್ನು ಹತ್ತಿ ತನ್ನ ಕೊಠಡಿಯತ್ತ ಹೊರಟೋದ. ಅಜ್ಜ ಕೃಷ್ಣ ಮಕ್ಕಳತ್ತ ತಿರುಗಿ, ಆ ಕೃಷ್ಣವೇಣಿ ಅಕ್ಕ ನೋಡಲು ಹೇಗಿದ್ದಾಳೆ ಚಿನ್ನ? ಅವಳು ಸುಂದರವಾಗಿದ್ದಾಳೆಯೇ ಎಂದು ಮೆಲ್ಲನೆ ವಿಚಾರಿಸ್ತಾರೆ. ಓ, ಅವಳು ಅತ್ಯಂತ ಸುಂದರವಾಗಿದ್ದಾಳೆ ಅಜ್ಜ, ಸಾಕ್ಷಾತ್ ಒಬ್ಬ ರಾಜಕುಮಾರಿಯಂತೆಯೇ ಇದ್ದಾಳೆ ಎಂದು ಮೇಘ ಕಣ್ಣರಳಿಸಿ ಹೇಳಿದ್ಲು. ಆ ಅಕ್ಕನೇ ನನ್ನ ತಾಯಿಯಾಗಿ ನಮ್ಮ ಮನೆಗೆ ಬಂದರೆ ನನಗೆ ತುಂಬ ಇಷ್ಟ. ಅಜ್ಜ ಕೃಷ್ಣನ ಉಬ್ಬುಗಳು ಚಿಂತೆಯಿಂದ ಸುಕ್ಕುಗಟ್ಟಿದ್ವು. ಅವರಿಗೂ ವಿಷ್ಣುವರ್ಧನ್ನ ಮಕ್ಕಳಿಗೆ ಒಬ್ಬ ಒಳ್ಳೆಯ ತಾಯಿಯ ಅಗತ್ಯ ಇದೆ ಅನ್ನೋದು ತಿಳಿದಿತ್ತು. ಆದರೆ ತಾಯಿ ಯಾರಾಗಬೇಕು ಎಂಬುದರ ಬಗ್ಗೆ ಅವರ ಮನಸ್ಸಿನಲ್ಲಿ ಬೇರೆಯದೇ ಲೆಕ್ಕಾಚಾರ ಇತ್ತು. ಆ ಕಪ್ಪು ರಾತ್ರಿ ಕೃಷ್ಣವೇಣಿಗೆ ಕಣ್ಣಿಗೆ ಮುಚ್ಚಕ್ಕೆ ಆಗಲಿಲ್ಲ. ಜಯಕುಮಾರ್ ನೀಡಿದ ಮದುವೆ ಪ್ರಸ್ತಾಪ, ಮಗು ಮೇಘ ಕಣ್ಮರಿಯಾದ ಆತಂಕ, ವಿಷ್ಣುವರ್ಧನ ವಿಚಿತ್ರವಾದ ತಣ್ಣನೆಯ ವರ್ತನೆ ಎಲ್ಲವೂ ಅವಳ ಮನಸ್ಸಿನಲ್ಲಿ ಗೊಂದಲದ ಸುಳಿಯನ್ನು ಸೃಷ್ಟಿಸಿದ್ವು. ಅವಳು ತನ್ನ ಬೆರಳಿನಲ್ಲಿದ್ದ ವಜ್ರದ ಉಂಗುರವನ್ನು ಕತ್ತಲಲ್ಲಿ ನಿಟ್ಟಿಸಿ ನೋಡುತ್ತಾಳೆ. ನಾನು ಜಯಕುಮಾರ್ಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಬೇರೆ ಯಾವುದ್ರ ಬಗ್ಗೆಯೂ ಯಾರ ಬಗ್ಗೆಯೂ ಯೋಚಿಸೋ ಹಂಗಿಲ್ಲ. ಆದರೆ ವಿಷ್ಣುವರ್ಧನ್ ಆ ತೀಕ್ಷ್ಣ ತಣ್ಣನೆಯ ಕಣ್ಣುಗಳು, ಅವನು ತನ್ನ ಮಗಳನ್ನು ಎದೆಗಪ್ಪಿಕೊಂಡು ಕಣ್ಣೀರು ಹಾಕಿದಂಥ ಒಂದು ಭಾವುಕ ಕ್ಷಣ ಅವಳ ಮನಸ್ಸನ್ನು ಬಿಟ್ಟು ಕದಲೇ ಇಲ್ಲ. ಮರುದಿನ ಕಚೇರಿಯಲ್ಲಿ ನಿಶಾ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಕೃಷ್ಣವೇಣಿಯ ಬೆರಳಿನ ಉಂಗುರವನ್ನು ನೋಡಿ ಹೊಗಳುತ್ತಾನೇ ಇರೋರೆ. ವಾವ್ 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 ಕೃಷ್ಣವೇಣಿ, ಎಂಗೇಜ್ಮೆಂಟ್ ಎಲ್ಲ ಮುಗ್ದಿದೆಯಾ? ನಮ್ಗೆ ಖಂಡಿತ ದೊಡ್ಡ ಟ್ರೀಟೇ ಬೇಕು, ಮಿಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಕೃಷ್ಣವೇಣಿ ಕೂಡ ಮುಗುಳ್ನಗುತ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾಳೆ. ಮಧ್ಯಾಹ್ನ ಆಫೀಸ್ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದಾಗ ನಿಶಾ ಓಡೋಡಿ ಬರ್ತಾಳೆ. ಕೃಷ್ಣವೇಣಿ, ಕಂಪನಿಯಲ್ಲಿ ಅತ್ಯಂತ ದೊಡ್ಡ ಸುದ್ದಿ. ಏನಾಯ್ತು ನಿಶಾ? ನಮ್ಮ ಅಧ್ಯಕ್ಷರು ಅಂದರೆ ವಿಷ್ಣುವರ್ಧನ್ ಸರ್ ಇಂದು ಒಬ್ಬ ಉನ್ನತ ಅಧಿಕಾರಿಯನ್ನು ತಕ್ಷಣವೇ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಅದು ಯಾರೆಂದು ನಿನಗೆ ತಿಳಿದಿದೆಯಾ? ಹೌದೇ? ಯಾರು? ನಮ್ಮ HR. ಅದಕ್ಕೆ ಬಲವಾದ ಕಾರಣವೇನು ಗೊತ್ತಾ? ಅಂದರೆ ಸಿಬ್ಬಂದಿಯ ವೈಯಕ್ತಿಕ ರಹಸ್ಯ ವಿವರಗಳನ್ನು ಹೊರಗಿನವರಿಗೆ ಸೋರಿಕೆ ಮಾಡಿದ್ದಾರಂತೆ. ಕೃಷ್ಣವೇಣಿ ಕೂಡ ಸಂಪೂರ್ಣವಾಗಿ ಆಘಾತಕ್ಕೆ ಒಳಗಾದ್ಲು. ವಿಷ್ಣುವರ್ಧನ್ ತನ್ನ ಮನೆ ವಿಳಾಸ ಮತ್ತು ಫೋನ್ ಸಂಖ್ಯೆಯನ್ನು HR ಫೈಲಿಂದ ಪಡೆದುಕೊಂಡಿದ್ದ. ತನಗೆ ರಹಸ್ಯವಾಗಿ ಸಹಾಯ ಮಾಡಲು ಹೋಗಿ HR ನಿಯಮ ಮೀರಿದ ಕಾರಣಕ್ಕಾಗಿಯೇ ಅವನು ಆ ಮ್ಯಾನೇಜರನ್ನು ನಿರ್ದಾಕ್ಷಿಣ್ಯವಾಗಿ ಕೆಲಸದಿಂದ ತೆಗೆದುಹಾಕಿದ್ದಾನೆಯೇ? ತನ್ನ ಮೂಲಕ, ತನ್ನ ಕಾರಣದಿಂದಾಗಿ ಒಬ್ಬ ಅಧಿಕಾರಿಯು ಕೆಲಸ ಕಳೆದುಕೊಳ್ಳುವಂತೆ ಆಯಿತೆ. ನಿಶಾ ತನ್ನ ಧ್ವನಿಯನ್ನು ಮತ್ತಷ್ಟು ತಗ್ಗಿಸಿ ರಹಸ್ಯವಾಗಿ ಪಿಸುಗುಡ್ತಾಳೆ. ನಾಳೆಯಿಂದ ನಿನಗೆ ಕಂಪನಿಯಲ್ಲಿ ಹಿರಿಯ ಡಿಸೈನರ್ ಆಗಿ ಬಡ್ತಿ ಸಿಗ್ತಾ ಇದೆ. ಏನು? ನಾನು ಈ ಕಂಪನಿಗೆ ಬಂದು ಇನ್ನೂ 1 ವಾರ ಅಷ್ಟೇ ಆಗಿದೆ ನಿಶಾ. ಹೌದು, ನನಗೂ ಗೊತ್ತು. ಆದರೆ ಇದು ಸ್ವಂತ ಕಂಪನಿ ಅಧ್ಯಕ್ಷರಾದ ವಿಷ್ಣುವರ್ಧನ್ ಸರ್ ಅವರಿಂದಲೇ ಬಂದಂತಹ ಒಂದು ನೇರ ಆದೇಶ. ಅವರಿಗೆ ನಿನ್ನ ಕೆಲಸ ನಿಜಕ್ಕೂ ತುಂಬ 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 ಇಷ್ಟ ಆಗಿರಬೇಕು. ಕೃಷ್ಣವೇಣಿಗೆ ಈ ಸುದ್ದಿ ಕೇಳಿ ಸಂತೋಷಕ್ಕಿಂತ ಭಯವೇ ಹೆಚ್ಚಾಯಿತು. ವಿಷ್ಣುವರ್ಧನ್ ನಿಜಕ್ಕೂ ಮನಸ್ಸಿನಲ್ಲಿ ಏನು ಯೋಚಿಸ್ತಾ ಇದ್ದ? ಒಂದು ಕೈಯಲ್ಲಿ ಅಧಿಕಾರದ ಬಹುಮಾನ, ಇನ್ನೊಂದು ಕೈಯಲ್ಲಿ ಕಠಿಣ ಶಿಕ್ಷೆ. ಇದು ಯಾವ ರೀತಿಯ ಆಟ ಅಂತಲೇ ಗೊತ್ತಾಗಲಿಲ್ಲ. ಅವಳು ಇನ್ನೇನು ಯೋಚಿಸದೆ ನೇರವಾಗಿ 20ನೇ ಮಹಡಿಯ ಅಧ್ಯಕ್ಷರ ಕೊಠಡಿಯ ಕಡೆಗೆ ಹೆಜ್ಜೆ ಹಾಕ್ತಾಳೆ. PA ಜಯಂತ್ ಅವಳನ್ನು ತಡೆಯುವ ಸಾಹಸ ಮಾಡಲೇ ಇಲ್ಲ. ಸರ್, ಕೃಷ್ಣವೇಣಿ ಮೇಡಮು ಒಳಗೆ ಬಂದಿದ್ದಾರೆ. ಅವಳು ಧೈರ್ಯವಾಗಿ ಬಾಗಿಲು ತೆರೆದು ಒಳಗೆ ಹೋಗ್ತಾಳೆ. ವಿಷ್ಣುವರ್ಧನ್ ಗಾಜಿನ ದೊಡ್ಡ ಕಿಟಕಿಗೆ ಬೆನ್ನನ್ನು ಹಾಕಿ ಆಕಾಶವನ್ನು ನೋಡುತ್ತಾ ಗಂಭೀರವಾಗಿಯೇ ನಿಂತಿದ್ದ. ಸರ್, ನಾನು ನಿಮ್ಮ ಜೊತೆ ತಕ್ಷಣವೇ ಮಾತಾಡಬೇಕು. ವಿಷ್ಣುವರ್ಧನ್ ನಿಧಾನವಾಗಿ ಹಿಂತಿರುಗಿದ್ದ. ಅವನ ಮುಖದಲ್ಲಿ ಯಾವುದೇ ರೀತಿಯ ಭಾವನೆಗಳಂತೂ ಇರಲೇ ಇಲ್ಲ. ಕೇವಲ ಹೆಪ್ಪುಗಟ್ಟಿದ ಮಂಜಿನಂತಿದ್ದ. ಏನಾಗಿದೆ ಶ್ರೀಮತಿ? ಓ, ಕ್ಷಮಿಸಬೇಕು ಮಿಸ್ ರವಿಚಂದ್ರನ್, ಅಥವಾ ನಾನು ನಿಮ್ಮನ್ನು ಶ್ರೀಮತಿ ಜಯಕುಮಾರ್ ಅಂತ ಕರಿಬೇಕೆ? ಅವನ ತೀಕ್ಷ್ಣ ನೋಟ ನೇರವಾಗಿ ಅವನ ಬೆರಳಿನಲ್ಲಿದ್ದಂತಹ ವಜ್ರದ ಉಂಗುರದ ಮೇಲೆ ಸ್ಟ್ರೈಟಾಗಿ ಹೋಗಿ ನಿಟ್ಟುತ್ತೆ. ಸರ್, ನೀವು ನನಗೆ ಈ ಸಣ್ಣ ವಯಸ್ಸಿನಲ್ಲೇ ಪ್ರಮೋಷನ್ ಯಾಕೆ ಕೊಟ್ಟಿದ್ದೀರಿ? ನಾನು ಅದಕ್ಕೆ ನಿಜವಾಗಿ ಯೋಗ್ಯಳಲ್ಲ. ವಿಷ್ಣುವರ್ಧನ್ ನಿಧಾನವಾಗಿ ಅವಳ ಕಡೆಗೆ ಹೆಜ್ಜೆ ಹಾಕ್ತಾ ಅವನು ತನ್ನ ವಿಶಾಲವಾದ ಮೇಜಿನ ಅಂಚಿನ ಹೊರಗೆ, ಈ ಕಂಪನಿಯಲ್ಲಿ ನೀನು ಯೋಗ್ಯಳೋ ಅಥವಾ ಅಲ್ಲವೋ ಅಂತ ನಿರ್ಧರಿಸುವ ಏಕೈಕ ವ್ಯಕ್ತಿ ನಾನು. ಯಾಕಂದರೆ ಇದು ನನ್ನ ಕಂಪ್ನಿ ಅಂತ. ಅಂದರೆ ಸರ್, ಕಂಪನಿಯ ಇತರ ಉದ್ಯೋಗಿಗಳು ಏನು ಯೋಚಿಸ್ತಾರೆ? ಈ ವಿಶೇಷ ಸವಲತ್ತು ನನ್ನೊಬ್ಬಳಿಗೆ ಯಾಕೆ ನೀಡಲಾಗಿದೆ? ಇತರರು ಏನು ಯೋಚಿಸ್ತಾರೆ ಎಂಬುದು ನನಗೆ ಎಂದಿಗೂ ಮುಖ್ಯವೇ ಅಲ್ಲ.
ವಿಷ್ಣುವರ್ಧನ್ ಮಧ್ಯದಲ್ಲಿ ಅವಳ ಮಾತನ್ನು ತಡೆದು, ಇವು ಅದ್ವೈತ್ ಮತ್ತು ಮೇಘಾ ನಿನಗೆ ತಂದಿರುವ ಪ್ರೀತಿಯ ಉಡುಗೊರೆಗಳು. ವಿಷ್ಣುವರ್ಧನ್ ಮೇಜಿನ ಮೇಲಿದ್ದ ಕೆಲವೊಂದಷ್ಟು ಬೆಲೆಬಾಳುವ ಆಭರಣದ ಪೆಟ್ಟಿಗೆಗಳನ್ನು ಅವಳ ಕಡೆಗೆ ತಳ್ತಾನೆ. ಕೃಷ್ಣವೇಣಿ ದಿಗ್ಭ್ರಮೆಗೊಂಡು ನಿಂತ್ಕೊಂತಾಳೆ. ಮೊದಲು ಅಪ್ರತಿಮವಾದ ಬಡ್ತಿ, ಈಗ ಐಷಾರಾಮಿ ಬಹುಮಾನಗಳು. ಈ ಉಡುಗೊರೆಗಳನ್ನು ಸ್ವೀಕರಿಸಲು ನನ್ನಿಂದ ಸಾಧ್ಯವಿಲ್ಲ ಸರ್. ಯಾಕೆ? ನನ್ನ ಆತ್ಮಗೌರವಕ್ಕೆ ಬೆಲೆ ಕಟ್ಟಲಾಗದನ್ನು ಯಾವುದನ್ನು ನಾನು ಉಚಿತವಾಗಿ ಪಡೆಯೋದಿಲ್ಲ ಅಂತ ಅವಳು ಅತ್ಯಂತ ದೃಢವಾಗಿಯೇ ಹೇಳ್ತಾಳೆ. ಸರಿ ಸರಿ, ಹಾಗಾದರೆ ನನಗೆ ನಿನ್ನಿಂದ ಏನು ಬೇಕು ಎಂದು ಈಗ ನಾನು ಹೇಳ್ತೇನೆ. ವಿಷ್ಣುವರ್ಧನ್ ಒಂದು ಕ್ಷಣ ಮೌನವಾದ. ಅವನ ಧ್ವನಿ ಕಲ್ಲಿನಂತೆ ಒಂದು ರೀತಿ ಕಠೋರವಾಗಿಯೇ ಇತ್ತು. ನೀನು ತಕ್ಷಣವೇ ನಿನ್ನ ಬೆರಳಿನಲ್ಲಿರುವ ಆ ಉಂಗುರವನ್ನು ಕಳಚಿ ಎಸೆಯುವುದು. ಕೃಷ್ಣವೇಣಿ ಸಂಪೂರ್ಣವಾಗಿ ತಬ್ಬಿಬ್ಬಾದ್ಲು. ಏನು? ನೀನು ಕೇಳಿದ್ದು ಸಂಪೂರ್ಣವಾಗಿ ಸರಿ. ಈ ಮದುವೆಯ ಉಂಗುರ ಅದು ನಿನ್ನ ಬೆರಳಿಗೆ ಸರಿ ಹೊಂದೋದೇ ಇಲ್ಲ. ಅದನ್ನು ತಕ್ಷಣವೇ ತೆಗೆದುಬಿಡು. ಸರ್, ನೀವೇನು ಮಾತಾಡ್ತಾ ಇದ್ದೀರಾ? ಇದು ನನ್ನ ವೈಯಕ್ತಿಕ ವಿಚಾರ. ದಯವಿಟ್ಟು ಇದರಲ್ಲಿ ಹಸ್ತಕ್ಷೇಪ ಮಾಡೋಕ್ಕೆ ಬರಬೇಡಿ. ಇದರಲ್ಲಿ ನಿಮಗೆ ಯಾವುದೇ ಹಕ್ಕಿಲ್ಲ. ಕೃಷ್ಣವೇಣಿ ತನ್ನ ಇಡೀ ಧೈರ್ಯವನ್ನು ಒಟ್ಟುಗೂಡಿಸಿ ಗಟ್ಟಿಯಾಗಿ ಹೇಳಿದ್ಲು. ವಿಷ್ಣುವರ್ಧನ್ ಮುಗುಳ್ನಕ್ಕ. ಅದು ಅತ್ಯಂತ ಕ್ರೂರ ಅಧಿಪತ್ಯದ ನಗು. ಅಕ್ಕಿಲ್ವೇ? ಹುಚ್ಚು ಹುಡುಗಿ, ನಿನಗೆ ನನ್ನ ಸಾಮರ್ಥ್ಯದ ಬಗ್ಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ. ನಾನು ಅಂದಿಕೊಂಡದ್ದನ್ನು ನಾನು ಏನು ಬೇಕಾದರೂ ಸಾಧಿಸ್ತೇನೆ. ಅದು ಕೋಟಿಗಳ ಉದ್ಯಮವಾಗಿರಬಹುದು ಅಥವಾ ನನ್ನ ಮನಸ್ಸನ್ನು ಗೆದ್ದ ಹೆಣ್ಣಾಗಿರಬಹುದು. ಅವನು ಅವಳ ಕಡೆಗೆ ತೀವ್ರವಾಗಿ ಬಾಗಿ ಕಣ್ಣುಗಳಲ್ಲಿ ಬೆಂಕಿ ಕಾರುತ್ತಾ ನೋಡಿದ. ಆ ಉಂಗುರವನ್ನು ಮೊದಲು ತೆಗೆ. ನೀನು ಹಾಗೆ ಮಾಡದಿದ್ದರೆ ನಿನ್ನ ಈ ಪ್ರಿಯಕರ ಜಯಕುಮಾರನ ವೃತ್ತಿ ಜೀವನ ಈ ಕಂಪನಿಯಲ್ಲಿ ಮಾತ್ರವಲ್ಲ, ಇಡೀ IT ಉದ್ಯಮದಲ್ಲೇ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಸ್ವಲ್ಪ ಆಳವಾಗಿ ಯೋಚಿಸಿ ಆಮೇಲೆ ನಿರ್ಧಾರ ತಗೋ. ವಿಷ್ಣುವರ್ಧನ್ ಆ ಭೀಕರ ಬೆದರಿಕೆಯನ್ನು ಕೇಳಿ ಕೃಷ್ಣವೇಣಿಯ ಕಾಲುಗಳು ತೀವ್ರವಾಗಿ ನಡುಗೋದು. ಈ ವ್ಯಕ್ತಿ ಮನುಷ್ಯನೇ ಅಲ್ಲ, ಒಬ್ಬ ಕರುಣೆಯಿಲ್ಲ ದೈತ್ಯ ಅಂತ ಅವಳ ಆಂತರ್ಯ ಕೂಗಿ ಹೇಳ್ತು. ನೀವು ಒಬ್ಬ ಸಾಮಾನ್ಯ ಹುಡುಗಿಯ ವಿರುದ್ಧ ಹೇಗೆ ಇಷ್ಟೊಂದು ಕ್ರೂರವಾಗಿ ಮಾತಾಡೋಕ್ಕೆ ಸಾಧ್ಯ ಸರ್ ಅಂತ ಅವಳು ತೊದಲಿದ್ಲು. ನನ್ನನ್ನು ಹಾಗೆ ನೋಡಬೇಡ ಕೃಷ್ಣವೇಣಿ. ನಾಳೆ ಬೆಳಗ್ಗೆ ನೀನು ಆಫೀಸಿಗೆ ಬರುವಾಗ ನಿನ್ನ ಬೆರಳಿನಲ್ಲಿ ಆ ಉಂಗುರ ಇರಲೇಬಾರ್ದು. ಈಗ ಹೊರಗೆ ಹೋಗು. ಕೃಷ್ಣವೇಣಿ ಕಣ್ಣೀರನ್ನು ಸುರಿಸುತ್ತಾ ಅಧ್ಯಕ್ಷರ ಕೊಠಡಿಯಿಂದ ಹೊರಗೆ ಓಡಿದ್ಲು. ವಿಷ್ಣುವರ್ಧನ್ ತನ್ನ ವಿಶಾಲವಾದ ಗಾಜಿನ ಕಿಟಕಿಯ ಬಳಿ ಬಂದು ಹೊರಗೆ ನೋಡ್ತಾನೆ. ಅವನ ಅಹಂ ಮತ್ತು ಭಾವನೆಗಳ ಆಳದಲ್ಲಿ ಭೀಕರ ಜ್ವಾಲಾಮುಖಿಯೊಂದು ಸ್ಫೋಟಗೊಳ್ಳೋಕೆ ಪ್ರಾರಂಭಿಸಿತ್ತು. ಅವಳು ಕೇವಲ ನನ್ನವಳು, ನನ್ನ ಮಕ್ಕಳ ಮುದ್ದಾದ ತಾಯಿ ಆಗುವ ಹಕ್ಕು ಬೇರೆಯವರಿಗೆ ಸೇರಕ್ಕೆ ನನ್ನ ಜಗತ್ತಿನಲ್ಲೇ ಯಾವುದೇ ಶಕ್ತಿಗೂ ಎಂದಿಗೂ ಕೂಡ ಬಿಟ್ಟು ಕೊಡೋದೇ ಇಲ್ಲ. ಮರುದಿನ ಬೆಳಗ್ಗೆ ಕೃಷ್ಣವೇಣಿ ಮನೆಯಿಂದ ಹೊರಟಾಗ ಸಮಯ ಸರಿಯಾಗಿ ಬೆಳಗ್ಗೆ 8:20 ಅವಳು ತನ್ನ ಕಚೇರಿಯಲ್ಲಿ ತಲುಪಬಹುದಿತ್ತು. ಆದರೆ ಅತ್ಯಂತ ಕಡಿಮೆ ಬಾಡಿಗೆಗೆ ಕಂಪನಿಗೆ ಬಹಳ ಹತ್ತಿರದಲ್ಲೇ ಈ ಫ್ಲ್ಯಾಟ್ ಸಿಕ್ಕಿದ್ರಿಂದ ಕೃಷ್ಣವೇಣಿಗೆ ಒಂದಷ್ಟು ಸಮಾಧಾನ ಕೂಡ ಇತ್ತು. ಆದರೆ ಅವಳು ನಿನ್ನೆ ರಾತ್ರಿ ಇಡೀ ಕಣ್ಣಿಂದ ಮುಚ್ಚದೆ ಅದರ ಬಗ್ಗೆ ಯೋಚಿಸ್ತಾ ಇದ್ದಾಳೆ. ಆ ಕ್ರೂರ ಉದ್ಯಮಿ ತನಗೆ ಅಂತಹ ಬೆಲೆ ಬಾಳುವ ಉಡುಗೊರೆಗಳನ್ನು ಯಾಕೆ ನೀಡ್ತಾ ಇದ್ದಾನೆ? ನನ್ನನ್ನು ಯಾಕೆ ಈ ರೀತಿ ಹಿಂಸೆ ಮಾಡ್ತಿದ್ದಾನೆ? ಆ ದಿನ ಅವನ ಮುದ್ದಾದ ಮಕ್ಕಳನ್ನು ನೋಡ್ಕೊಂಡಿದ್ದಕ್ಕಾಗಿ ಈ ರೀತಿ ಮನೆಯ ಬಂದು ಪೌಷ್ಟಿಕ ಆಹಾರವನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದ ಹೇಳಿಲ್ಲ ಅಷ್ಟೇ. ಅಥವಾ ಅವಳು ಅನಾರೋಗ್ಯದಿಂದ ಬಳಲ್ತಿದ್ದಾಗ ಬೆಂಗಳೂರಿನ ಬಿಳಿ ಲಿಲ್ಲಿ ಹೂಗಳನ್ನು ಕೇವಲ ಸೌಜನ್ಯ ಸ್ನೇಹದಿಂದ ಕಳುಹಿಸಲಾಗಿದೆಯೇ? ಆದರೆ ಆ ವ್ಯಕ್ತಿಯ ಮುಖದಲ್ಲಿ ಸ್ನೇಹದ ಸಣ್ಣ ಸುಳಿವು ಕೂಡ ಇರಲಿಲ್ಲ. ನಿನ್ನೆ ರಾತ್ರಿಯ ಆ ಉಡುಗೊರೆ ಪ್ಯಾಕೇಜ್ಗಳ ಘಟನೆ, ಅವಳ ಕಠಿಣ ಆದೇಶದ ಬಗ್ಗೆ ಯೋಚಿಸಿದಾಗ ಅವಳಿಗೆ ಯಾವುದರ ಅರ್ಥವೂ ಸಿಗ್ತಾ ಇರಲಿಲ್ಲ. ಹೇಗೋ ಆ ಪ್ರಸಂಗಗಳು ಕೃಷ್ಣವೇಣಿಗೆ ತೀವ್ರ ಆತಂಕವನ್ನು ಉಂಟು ಮಾಡಿದ್ವು. ವಿಷ್ಣುವರ್ಧನ್ ಯಾರು? ಅವಳು ಯಾರು? ಅವನು ಈ ಬಹುರಾಷ್ಟ್ರೀಯ ಸಾಮ್ರಾಜ್ಯದ ಏಕೈಕ ಅಧ್ಯಕ್ಷ. ಕೇವಲ ಸಾಮಾನ್ಯ ಉದ್ಯಮಿಯಲ್ಲ, ವ್ಯಾಪಾರ ಜಗತ್ತಿನ ಆಧಿಪತ್ಯವನ್ನು ಸಾಧಿಸುವಂಥವನು. ಅನಿಭಷಿಕ್ತ ರಾಜರಲ್ಲಿ ಒಬ್ಬ. ಅವನು ಸಾಮಾನ್ಯ ಪುರುಷನಾಗಿದ್ದರೂ ಸಹ ರಾಜ ಟಿವಿಯ ನಿಲುವು ಹೊಂದಿದ್ದಂತಹ ಆಕರ್ಷಕ ವ್ಯಕ್ತಿ. ಯಾರೇ ಆದರೂ ಅಸೂಯೆ ಪಡುವಂಥ ತೇಜಸ್ಸು ಅವನದು. ಅವನ ಬಲಿಷ್ಠ ದೇಹ, ಗಂಭೀರ ಮುಖ, ಆ ಕಣ್ಣುಗಳ ತೀಕ್ಷ್ಣತೆ, ಅವನು ಯಾವುದೇ ಮಹಿಳೆಯ ಕನಸಿನ ರಾಜಕುಮಾರ ಅಂತ ಹೇಳುವುದು ಖಂಡಿತ ಅತಿಶಯೋಕ್ತಿಯಾಗಿರ್ತಿರಲಿಲ್ಲ. ಆದರೆ ಆ ಸೌಂದರ್ಯದ ಹಿಂದೆ ಅಡಗಿದ್ದ ಅಧಿಕಾರ ಹಾಗೂ ಕ್ರೌರ್ಯವೇ ಕೃಷ್ಣವೇಣಿಯನ್ನು ತೀವ್ರ ಭಯಕ್ಕೆ ದೂಡಿತ್ತು. ಆದರೆ ಕೃಷ್ಣವೇಣಿ ತೀರಾ ಸಾಧಾರಣ ಹಿನ್ನೆಲೆಯ ಸಾಮಾನ್ಯ ಮಹಿಳೆ. ಆಕೆಯ ಆ ಶಕ್ತಿಶಾಲಿ ಉದ್ಯಮಿಯ ಮುಂದೆ ನಿಂತು ತನ್ನ ಪರವಾಗಿ ಮಾತಾಡೋಕ್ಕೆ ಯಾವುದೇ ವಿಶೇಷ ಅರ್ಹತೆ ಇದೆಯೇ ಅಂತ ಯಾರಾದರೂ ಕೇಳಿದ್ರೆ ಆಕೆ ತೋರಿಸಬಹುದಾದಂತಹ ಕೇವಲ 2 ವಿಷಯಗಳನ್ನು. 1, ಅವಳು ಸ್ವಾವಲಂಬಿ ಮಹಿಳೆ. 2, ಅವಳು ತನ್ನ ಆತ್ಮಗೌರವದಿಂದ ಜೀವಂತವಾಗಿದ್ದಾಳೆ.
ವಿಷ್ಣುವರ್ಧನ ಪ್ರತಿಯೊಂದು ನಡೆ ಹಾಗೂ ಕ್ರಿಯೆಗಳು ಕೃಷ್ಣವೇಣಿಯಲ್ಲಿ ಕೆಲವೊಂದಷ್ಟು ಗಾಢವಾದ ಆಲೋಚನೆಗಳನ್ನು ಹುಟ್ಟು ಹಾಕ್ತಿದ್ವು. ವಿಷ್ಣುವರ್ಧನ್ಗೆ ಒಬ್ಬ ಸುಂದರ ಗೆಳತಿ ಅಥವಾ ಹೆಂಡತಿ ಬೇಕಾದರೆ ಈ ಜಗತ್ತಿನಲ್ಲಿ ಅವನು ಬೆರಳು ಮಾಡಿದ ಯಾವುದೇ ಕೋಟ್ಯಾಧಿಪತಿ ಮನೆತನದ ಮಹಿಳೆ ಮಗಳು ಸಿಗ್ತಾ ಇರಲಿಲ್ವೇ? ಹಾಗಾದರೆ ಅವನು ತನ್ನಷ್ಟು ಶ್ರೀಮಂತಳಲ್ಲದ ತೀರಾ ಸಾಧಾರಣವಾದ ಈ ಸಾಮಾನ್ಯ ಮಹಿಳೆಯನ್ನೇ ಯಾಕೆ ಹುಡುಕಾಡ್ತಾ ಇದ್ದಾನೆ? ಅದಕ್ಕೆ ಯಾವುದೇ ಸ್ಪಷ್ಟ ಸಮರ್ಥನೆ ಅನ್ನೋದು ಇರಲಿಲ್ಲ. ಅಪಾರ್ಟ್ಮೆಂಟ್ ಸಂಕೀರ್ಣದ ಹೊರಗೆ ಬಂದು ಕೃಷ್ಣವೇಣಿ ಎಂದಿನಂತೆ ರಸ್ತೆ ದಾಟಲು ಪ್ರಯತ್ನಿಸ್ತಿದ್ದಾಳೆ. ನಿನ್ನೆ ರಾತ್ರಿ ತನ್ನ ಫ್ಲ್ಯಾಟ್ನ ಕಸದ ಬುಟ್ಟಿಯಿಂದ ಅವಳು ತಿರಸ್ಕರಿಸಿ ಎಸೆದಿದ್ದ ವಸ್ತುಗಳನ್ನು ತೆಗೆದುಕೊಂಡಿದ್ದ ವೃದ್ಧ ಒಬ್ಬ ಈಗ ಅವುಗಳನ್ನು ರಸ್ತೆಯ ಬದಿಯಲ್ಲಿ ವಿಂಗಡಿಸಿ ಇಡುತ್ತಿದ್ದ. ಅದರಲ್ಲಿ 2 ಅತ್ಯಂತ ಬೆಲೆ ಬಾಳುವ ಪೆಟ್ಟಿಗೆಗಳು, ಒಂದು ಕಡು ನೀಲಿ, ಇನ್ನೊಂದು ಪರಿಶುದ್ಧ ಬಿಳಿ. ಅವುಗಳ ಮೇಲೆ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಟಿಫಾನಿ ಕೋ ಲೋಗೋ ಸ್ಪಷ್ಟವಾಗಿ ಹೊಳಿತಾ ಇತ್ತು. ಆ ಮುದುಕ ಬಾಗಿ ಆ ಪೆಟ್ಟಿಗೆಗಳನ್ನು ತೆರೆದಾನೆ. ಅದೇ ಸಮಯದಲ್ಲಿ ತೀರಾ ಫ್ಯಾಷನೇಬಲ್ ಬಟ್ಟೆಗಳನ್ನು ಧರಿಸಿದ 2 ಯುವತಿಯರು ಅಪಾರ್ಟ್ಮೆಂಟ್ ಗೇಟ್ನಿಂದ ಹೊರಬಂದರು. ಅಜ್ಜ, ಈ ಪೆಟ್ಟಿಗೆಗಳು ನಿನ್ನೆ ಕಸದ ಬುಟ್ಟಿಯಲ್ಲಿ ನಿಮಗೆ ಸಿಕ್ಕಿದ್ದವೆ? ಸುಮಾರು 25 ವರ್ಷದ ಮಹಿಳೆಯೊಬ್ಬಳು ಅವರ ಬಳಿಗೆ ಓಡಿ ಬಂದು ತೀವ್ರ ಕುತೂಹಲದಿಂದ ಕೇಳಿದ್ಲು. ಈ ಅಪಾರ ದುಬಾರಿ ವಸ್ತುಗಳು ನನ್ನ ವಯಸ್ಸಾದ ಹೆಂಡತಿಗೆ ಹೊಂದುವುದಿಲ್ಲ. ಇವು ಕೇವಲ ಬಣ್ಣದ ಪೆಟ್ಟಿಗೆಗಳಷ್ಟೇ ಎಂದು ಆ ಮುದುಕ ಭಾವಿಸ್ತಾನೆ. ಕೃಷ್ಣವೇಣಿಯನ್ನು ದಾಟಿ ಒಂದು ಕಾರು ವೇಗವಾಗಿ ಹಾದುಹೋಯಿತು. ಅವಳು ಹಿಂತಿರುಗಿ ನೋಡಿದಾಗ ಆ 2 ಚಾಣಾಕ್ಷ ಮಹಿಳೆಯರು ಮುದುಕನೊಂದಿಗೆ ಈಗಾಗಲೇ ವ್ಯಾಪಾರ ಕುದುರಿಸಲು ಒಪ್ಪಂದ ಮಾಡಿಕೊಂಡಿದ್ರು. ಇಗೋ ಅಜ್ಜ, ನಿನಗೆ ಉಚಿತವಾಗಿ ಸಿಕ್ಕಿದ್ದಕ್ಕೆ 200 ರೂಪಾಯಿಗಳನ್ನು ತಗೋ, ಆದರೆ ಈ ಪೆಟ್ಟಿಗೆ ನನಗೆ ಕೊಟ್ಟು ಬಿಡು. ಹಣವನ್ನು ನೀಡಿದ ನಂತರ ಆ ಮಹಿಳೆಯರು ಪರಸ್ಪರ ಕುತಂತ್ರದ ನಗು ನಗುತ್ತಾ ಅವನಿಂದ ಮತ್ತೊಂದು ಬೆಲೆ ಬಾಳುವ ಪೆಟ್ಟಿಗೆಯನ್ನು ಕಸಿದುಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಇದ್ರು. 1 ನಿಮಿಷ ನಿಲ್ಲಿ. ಕೃಷ್ಣವೇಣಿ ತಕ್ಷಣವೇ ಅವರ ಬಳಿಗೆ ಹೋಗಿ ಆ ಪೆಟ್ಟಿಗೆಗಳನ್ನು ಸೂಕ್ಷ್ಮವಾಗಿ ನೋಡಿದ್ಲು. ನಂತರ ಅವಳು ಆ ವೃದ್ಧನತ್ತ ತಿರುಗಿ, ಅಜ್ಜ, ಈ ರೇಷ್ಮೆ ಬಟ್ಟೆ ಮತ್ತು ಈ ನೀಲಿ ಪೆಟ್ಟಿಗೆಯಲ್ಲಿರೋ ವಸ್ತುವಿಗೆ ನಾನು ನಿಮಗೆ 16,000 ರೂಪಾಯಿಗಳನ್ನು ಕೊಡ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ಲು. ಆ 2 ಮಹಿಳೆಯರು ಕೃಷ್ಣವೇಣಿಯನ್ನು ತೀವ್ರ ದ್ವೇಷ ಹಾಗೂ ಆಕ್ರೋಶದಿಂದ ದಿಟ್ಟಿಸಿ ನೋಡಿದ್ರು. ಕೃಷ್ಣವೇಣಿಗೆ ತಾನು ಅನಗತ್ಯವಾಗಿ ಬೇರೆಯವರ ವಿಷಯದಲ್ಲಿ ಮಧ್ಯ ಪ್ರವೇಶಿಸುತ್ತಿದ್ದೇನೆ ಅಂತ ಒಂದು ಕ್ಷಣ ಅನ್ನಿಸ್ತು. ಆದರೆ ಆ ಪೆಟ್ಟಿಗೆಯಲ್ಲಿದ್ದ ರಾಲ್ಫ್ ರಾರೆನ್ ಡಿಸೈನರ್ ಬಟ್ಟೆಗಳು ಮತ್ತು ಟಿಫಾನಿ ಆಭರಣಗಳು ಕನಿಷ್ಠ 1.5 ಲಕ್ಷ ರೂಪಾಯಿ ಬೆಲೆ ಬಾಳ್ತವೆ ಎಂಬುದು ಡಿಸೈನರ್ ಆದ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಕೇವಲ 200 ರೂಪಾಯಿಗಳನ್ನು ಅದನ್ನು ಖರೀದಿಸಿ ಆ ಅಮಾಯಕ ವೃದ್ಧನನ್ನು ಮೋಸಗೊಳಿಸಲು ಪ್ರಯತ್ನಿಸಿದಂತಹ ಆ ಮಹಿಳೆಯರ ದುರಾಸೆ ಅವಳಿಗೆ ಎಳ್ಳಷ್ಟು ಕೂಡ ಕ್ಷಣ ಇಷ್ಟ ಆಗಿರಲಿಲ್ಲ. 16,000 ರೂಪಾಯಿಗಳೇ? ಆ ವೃದ್ಧ ಅಜ್ಜ ದಿಗ್ಭ್ರಮೆಗೊಂಡು ಕಣ್ಣನ್ನು ಅರಳಿಸ್ತಾನೆ. ಅಜ್ಜ, ನಾನು ನಿನಗೆ 18,000 ರೂಪಾಯಿ ಕೊಡ್ತೇನೆ. ಆ ಮಹಿಳೆ ಕೃಷ್ಣವೇಣಿಯನ್ನು ಕೋಪದಿಂದ ದಿಟ್ಟಿಸಿ ನೋಡಿ ತನ್ನ ಬ್ಯಾಗ್ನಲ್ಲಿ ATM ಕಾರ್ಡ್ ಹಾಗೂ ನಗದನ್ನು ಹುಡುಕ್ತಾ ಇದ್ದಾಳೆ. 20,000. ಕೃಷ್ಣವೇಣಿ ತೀರ ದೃಢವಾದ ಧ್ವನಿಯಲ್ಲೇ ಹೇಳಿದ್ಲು. ನಾನು ನಿಮಗೆ ತಕ್ಷಣವೇ 20,000 ರೂಪಾಯಿಯನ್ನು ನಗದಾಗಿ ಕೊಡ್ತೇನೆ ತಾತ. ಆ 2 ಮಹಿಳೆಯರು ಕೃಷ್ಣವೇಣಿಯನ್ನು ದೃಢತೆಯಿಂದ ಕಂಡು ಗೊಂದಲದಿಂದ ಹಿಂದೆ ಸರಿದ್ರು. ಇದು ನಿಜಕ್ಕೂ ಒರಿಜಿನಲ್ ವಸ್ತುವೇ ಅಥವಾ ನಕಲಿಯೇ? ಈ ರಸ್ತೆಯ ಬದಿಯ ಮುದುಕ ಮತ್ತು ಈ ಹುಡುಗಿ ಸೇರಿ ನಮ್ಮನ್ನು ಮೋಸ ಮಾಡೋಕ್ಕೇನಾದರೂ ನಾಟಕ ಆಡ್ತಾ ಇದ್ದಾರೆಯೇ ಎಂದು ಅವರು ತಮಗೆ ತಾವೇ ಶಂಕಿಸಿಕೊಂಡು ಅಲ್ಲಿಂದ ಕಾಲು ಕೀಳ್ತಾರೆ. ಕಥೆ ಮುಂದುವರಿಯುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಆಲ್ರೆಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿರುತ್ತೆ, ದಯವಿಟ್ಟು ಒಮ್ಮೆ ಚೆಕ್ಔಟ್ ಮಾಡಿ. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.